ಪಂಚಭೇದ ತತ್ವ ಮಧ್ವಾಚಾರ್ಯ ಹೇಳಿದಂತಹ ಒಂದು ದೊಡ್ಡ ಕಾಂಬಿನೇಷನ್. ಸೊ ಇದ್ರ ಬಗ್ಗೆ ಜೀವ ಮತ್ತು ಈಶ್ವರರ ಮಧ್ಯೆ ಶಾಶ್ವತವಾದ ಭೇದ ಇದೆ ಅಂತ ಅವ್ರು ಹೇಳೋದಾದರೆ ಇದರ ಅರ್ಥ ಏನು? ಅಂದರೆ ತಾವು ಹೇಳಿದ್ರಿ ಮೊದಲೇ, ಅವ್ರು ಹೇಳಿದ್ದು ಈ ಮಧ್ವ ಸಿದ್ಧಾಂತ ಅಲ್ಲ, ಇದು ವೈದಿಕ ಸಿದ್ಧಾಂತ ಅಂತ. ಹಾಗಾಗಿ ಇದು ವೈದಿಕ ಸಿದ್ಧಾಂತನೇ ಆಗೋದಾದರೆ ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಇದ್ರ ಬಗ್ಗೆ? ಅಲ್ಲ, ಇದು ಈಗ ನೋಡಿ, ಇದು ತುಂಬ ನ್ಯಾಚುರಲಿ ಮತ್ತು ವೈಜ್ಞಾನಿಕವಾಗಿ ಬರುವಂಥ ಪ್ರಮೇಯ ಇದು. ಈಗ ನಾವು ಹಿಂದೆ ಮಾತಾಡಿದಾಗೆ ಜೀವ ಅನಾದಿ, ಅನಂತ, ನಿತ್ಯ, ಈಶ್ವರ ನಿತ್ಯ, ಪ್ರಕೃತಿ ನಿತ್ಯ ಅಂತಾದಾಗ 3 ಎಂಟಿಟೀಸ್ ಇದೆ, ಆಯಿತಾ? ಆಂಟಾಲಜಿಕಲ್ ಎಂಟಿಟೀಸ್ ಅಂದರೆ ಪ್ರಮೇಯಾತ್ಮಕವಾದ 3 ಪದಾರ್ಥಗಳಿದೆ. ಇದು ಒಂದು ಪದಾರ್ಥ ಇನ್ನೊಂದು ಪದಾರ್ಥ ಅಲ್ಲ ಅಂತಂದೊಂದು ಹೇಳಬೇಕಾ? 3 ಇದೆ ಅಂತ ಮೇಲೆ ಇದು ಬೇರೆ ಬೇರೆ ಅಂತ ಅಲ್ವಾ? ಅದ್ರಲ್ಲಿ ಏನು ಪ್ರಶ್ನೆನೇ ಇಲ್ಲ. ಪ್ರಶ್ನೆ ಏನಿದೆ ಅದರಲ್ಲಿ? 3 ಪದಾರ್ಥಗಳಿದೆ. ಜೀವ ನಿತ್ಯನಾಗಿದ್ದಾನೆ, ಪ್ರಕೃತಿ ನಿತ್ಯವಾಗಿದೆ, ಈಶ್ವರ ನಿತ್ಯನಾಗಿದ್ದಾನೆ, ಅಷ್ಟೇ. ಇದು 3 ತತ್ವಗಳು. 3 ತತ್ವಗಳು. ಇದು ಯಾಕೆ ನಾವು ಹೀಗೆ ಈ ತತ್ವಗಳು ಬೇರೆ ಅಂತ ಹೇಳಬೇಕಾಗತ್ತೆ ಎಕ್ಸ್ಪ್ಲಿಸಿಟ್ಲಿ ಅಂತಂದರೆ, ಇಲ್ಲ ಒಂದೇ ತತ್ವ ಇದೆ ಅಂತನ್ನುವಂಥ ನಮ್ಮ ದಾರ್ಶನಿಕ ಪರಂಪರೆಗಳಿವೆ. ಆದರೆ ನೀವು ಕೇಳಿದ್ರಿ ಅದು ವೈದಿಕ ಸಿದ್ಧಾಂತ ಹೌದಾ? ನೀವು ಭಗವದ್ಗೀತೆಯನ್ನು ತೆಗೆದು ನೋಡಿ. ಕೃಷ್ಣ ಆಡೋ ಮೊದಲನೇ ಮಾತು ನತ್ವೇ ವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ಅಂತ. ನಾನು ಯಾವಾಗಲೂ ಇದ್ದೆ, ನೀನು ಯಾವಾಗಲೂ ಇರುತ್ತ್ಯಾ, ಪ್ರಕೃತಿನೂ ಯಾವಾಗಲೂ ಇರುತ್ತೆ, ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣ ಅಂತ ಮುಂದೆ ತಾನೇ ಮಾತಾಡ್ತಾನೆ. ಎಲ್ಲೂ ಭಗವದ್ಗೀತೆಯಲ್ಲಿ ಒಂದು ಕಡೆನೋ ನೋಡಪ್ಪ ಇದೆಲ್ಲ ಒಂದು ಅಂತ, ಇದೆಲ್ಲ ಬೇರೆ ಬೇರೆ ಅಂತ ಇದ್ದಿದ್ದು ಎಲ್ಲ ಒಂದಾಗುತ್ತೆ ಅಂತನೋ, ಅಥವಾ ಇದ್ದದ್ದೇ ಒಂದು ಅನ್ನೋ ಮಾತು ನೀವು ಭಗವದ್ಗೀತೆಯಲ್ಲಿ ಒಂದು ಕಡೆನೂ ಸಿಗೋದಿಲ್ಲ. 700 ಶ್ಲೋಕವನ್ನು ತೆಗೆದು ನೋಡಿ, ಒಂದು ಶ್ಲೋಕದಲ್ಲೂ ಆ ಮಾತಿಲ್ಲ. ಆದ್ದರಿಂದ ಜೀವ ನಿತ್ಯ, ಪ್ರಕೃತಿ ನಿತ್ಯ, ಈಶ್ವರ ನಿತ್ಯ ಅಂತ ಆದಮೇಲೆ ಜೀವನಾಗಿರ್ತಾನೆ, ಪ್ರಕೃತಿಯಾಗಿರುತ್ತೆ, ಈಶ್ವರನಾಗಿರ್ತಾನೆ. ಈ ಪಂಚಭೇದ ಅನ್ನೋ 5 ಎಲ್ಲಿಂದ ಬಂತು ಅಂತ? ಈ 3 ತತ್ವ ಇರೋದಲ್ವ, ಅದು ಕಾಂಬಿನೇಟೋರಿಕ್ಸ್ ಅಷ್ಟೇ. ಅಂದರೆ ಜೀವರ ಮಧ್ಯ ಭೇದ. ಜೀವರು ಇನ್ಫಿನಿಟಿ ನಂಬರ್ ಇದ್ದಾರೆ, ಯು ಕ್ಯಾನ್ ಆರ್ಡಿನೇಟ್ ದಮ್, ಆಯಿತಾ? ಅದರಿಂದ ಇನ್ಫಿನಿಟ್ ನಂಬರ್ಸ್ ಇದ್ದಾರೆ. ಒಬ್ಬ ಜೀವ ಮತ್ತೊಬ್ಬ ಜೀವ ಭಿನ್ನನಾಗಿದ್ದಾನೆ. ತಿರ್ಗಾ ಪ್ರಕೃತಿ ಒಂದಿದ್ದಂಗೆ ಒಬ್ಬ ಇನ್ನೊಬ್ಬ ಇಲ್ಲ ಅನ್ನೋದು ಹೌದು. ಅದು ನಮ್ಮ ಅನುಭವ ಅಲ್ವಾ? ನಾನಿದ್ದಂಗೆ ನೀವಿದ್ದೀವಾ, ನೀವಿದ್ದಂಗೆ ನಾನಿದ್ದೀನ? ಹಾಗಿಲ್ಲ, ಒಬ್ರಿದ್ದಂಗೆ ಒಬ್ರಿಲ್ಲ ಅಂತ ಅನ್ನೋದೇ ನಮ್ಮ ಅನುಭವ. ಜೊತೆಗೆ ಜೀವರ ಭೇದ ಆಯಿತು. ಜೀವ ಪ್ರಕೃತಿ ಬೇರೆ ಬೇರೆ, ಪ್ರಕೃತಿ ಈಶ್ವರ ಬೇರೆ, ಈಶ್ವರ ಜೀವ ಬೇರೆ, ಈಶ್ವರ ಜಡ ಬೇರೆ ಅಂತ ಇದಾಗುತ್ತಷ್ಟೆ. ಇದನ್ನೇ ಪಂಚಭೇದ ಅನ್ನೋ ಶಬ್ದದಲ್ಲಿ ಕರೀತಾರೆ. ಅಂದರೆ ಇದು ಆಲ್ರೆಡಿ ಇರೋ ಅಂತಹದ್ದು ಅಲ್ವಾ? ಈಗ ನಾವು ಯಾವುದೇ ಶಾಸ್ತ್ರವನ್ನು ತೆಗೆದು ನೋಡಿದ್ರು ಇದು ಪ್ರತ್ಯಕ್ಷಕ್ಕೆ ಸಿದ್ಧವಾಗಿರುವಂಥದ್ದು. ಜೊತೆಗೆ ಆಚಾರ್ಯರ ಸಿದ್ಧಾಂತದಲ್ಲಿ ಮತ್ತೊಂದು ಬಹಳ ತಪ್ಪು ತಿಳುವಳಿಕೆ ಇರೋದು, ತಾರತಮ್ಯ ಅಂತ ಹೇಳ್ತಾರೆ ಅವರು, ಮೇಲು ಕೀಳು ಅಂತ ನೋಡ್ತಾರೆ ಅಂತ. ಡಿಸ್ಕ್ರಿಮಿನೇಷನ್. ತಾರತಮ್ಯ ಅನ್ನೋ ಶಬ್ದಕ್ಕೆ ಮೇಲು ಕೀಳು ಅನ್ನೋ ಅರ್ಥ ಅಲ್ಲವೇ ಅಲ್ಲ. ಅದು ಟೆಕ್ನಿಕಲ್ ಶಬ್ದ, ಅದು ಪಾರಿಭಾಷಿಕವಾದ ಶಬ್ದ. ಅದು ನಾವು ಇದರಲ್ಲಿ ಶಾಸ್ತ್ರದಲ್ಲಿ ಯಾವ ಶಬ್ದವನ್ನು ನಾವು ಬಳಕೆ ಮಾಡ್ತೀವಿ ಆ ಶಬ್ದಗಳನ್ನು ಲೋಕದಲ್ಲಿ ಬಳಕೆ ಮಾಡಬಾರ್ದು. ಟೆಕ್ನಿಕಲಿ ಬಳಸುವಂಥ ಶಬ್ದಗಳು ಬೇರೆ, ಲೋಕದಲ್ಲಿ ಬಳಸುವಂಥ ಶಬ್ದ ಬೇರೆ. ಅದು ಒಂದು ನಿಮ್ಗೆ ಉದಾಹರಣೆ ಕೊಡಬೇಕು ಅಂದರೆ, ನ್ಯಾಯಶಾಸ್ತ್ರ ಅಂತಿದೆ, ತರ್ಕಶಾಸ್ತ್ರ ಅಂತ ಹೇಳ್ತಾರೆ. ಅಲ್ಲೊಂದು ಶಬ್ದ ಇದೆ, ವ್ಯಭಿಚಾರ ಅಂತ ಒಂದು ಶಬ್ದ ಇದೆ. ಲೋಕದಲ್ಲಿ ಆ ಶಬ್ದಕ್ಕೆ ಎಷ್ಟು ಕೆಟ್ಟ ಅರ್ಥ ಇದೆ. ಆದರೆ ಅದಕ್ಕೆ ಏನು ಅರ್ಥ ಅಂತಂದ್ರೆ ಸಾಧ್ಯಾಭಾವದ ವೃತ್ತಿ ಅಂತ ಅರ್ಥ. ಅದಕ್ಕೊಂದು ಟೆಕ್ನಿಕಲ್ ಶಬ್ದ ಇದೆ, ಅರ್ಥ ಇದೆ ಅದಕ್ಕೆ. ಆಕ್ಚುಲಿ ನನಗೂ ಬಹಳ ಸರಿ ಈ ಪಾರಾಯಣ ಎಲ್ಲ ಮಾಡುವಾಗ ವ್ಯಭಿಚಾರ, ವಿಭೇದ ಇಂಥ ಶಬ್ದಗಳು ಬರುತ್ತೆ. ಇದೆಲ್ಲ ಟೆಕ್ನಿಕಲ್ ಶಬ್ದಗಳು. ತಾರತಮ್ಯ ಅಂತ ಅನ್ನೋದು ಒಂದು ಟೆಕ್ನಿಕಲ್ ಶಬ್ದ. ನಮಗದು ಆ ಥರ ಅರ್ಥ ಆಗುತ್ತೆ. ಯಾಕೆ ಅಂತಂದ್ರೆ ಅದನ್ನ ನೀವು ಟೆಕ್ನಿಕಲ್ ಶಬ್ದಗಳನ್ನ ಅಧ್ಯಯನ ಮಾಡದೇ ಇದ್ರೆ ಅಲ್ವಾ. ಈಗ ಮ್ಯಾಥಮೆಟಿಕಲ್ ಶಬ್ದಗಳನ್ನು ನೀವು ತಗೊಳ್ಳಿ, ಮ್ಯಾಥಮೆಟಿಕಲ್ ಶಬ್ದಗಳು ತಗೊಂಡು ಡಿರೈವೇಟಿವ್ ಒಂದು ಶಬ್ದ ಇದೆ ಮ್ಯಾಥ್ಸ್ ಅಲ್ಲಿ. ಡಿರೈವೇಟಿವ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಡಿರೈವೇಟಿವ್ ಅಂದ್ರೆ ಬೇರೆ ಅರ್ಥ ಇದೆ. ಲಿಮಿಟ್ ಅಂತ ಒಂದು ಶಬ್ದ ಇದೆ ಇಂಗ್ಲಿಷ್ ಮ್ಯಾಥಮೆಟಿಕ್ಸ್ ಅಲ್ಲಿ. ಲಿಮಿಟ್ ಅಂದ್ರೆ ಅದಕ್ಕೊಂದು ಡೆಫಿನೇಷನ್ ಇದೆ. ನೀವು ಲಿಮಿಟ್ ಅಂತ ನೀವು ಇಂಗ್ಲಿಷ್ ನಲ್ಲಿ ಲಿಮಿಟ್ ಅಂದ್ರೆ ಅವಧಿ ಅನ್ನೋ ಅರ್ಥವನ್ನು ತಗೊಂಡ್ರೆ ಆ ಅರ್ಥ ಅಲ್ಲ ಅಲ್ಲಿ. ಈಗ ಮ್ಯಾಥಮೆಟಿಕ್ಸ್ ಅಲ್ಲಿ ಫಂಕ್ಷನ್ ಅಂತ ಒಂದು ಶಬ್ದವನ್ನು ಬಳಸ್ತೀವಿ. ಫಂಕ್ಷನ್ ಅಂತಂದ್ರೆ ಈಗ ನೀವು ಅಲ್ಲ, ನಾವು ಅದಕ್ಕೆ ಮ್ಯಾಪಿಂಗ್ ಬಿಟ್ವೀನ್ ಟು ಸೆಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೀವು ಲೋಕದಲ್ಲಿ ಫಂಕ್ಷನ್ ಅಂದ್ರೆ ಏನು? ಇದೇ ರೀತಿ ತಾರತಮ್ಯ ಅನ್ನೋ ಶಬ್ದ. ತಾರತಮ್ಯ ಅಂತಂದ್ರೆ ಮೇಲು ಕೀಳು ಅಂತ ತಿಳ್ಕೊಂಡು ಬಹಳ ಜನ ಭ್ರಾಂತರಾಗಿದ್ದಾರೆ ಮಧ್ವಶಾಸ್ತ್ರದ ಬಗ್ಗೆ ಈ ದೃಷ್ಟಿಯಿಂದ. ಆಕ್ಚುಲಿ ತಾರತಮ್ಯ ಅಂತಂದ್ರೆ ಅದು ಭೇದದ ಒಂದು ನ್ಯಾಚುರಲ್ ಆಫ್ ಶೂಟ್. ತುಂಬಾ ಚೆನ್ನಾಗಿರೋ ಐಡಿಯಾ ಅದು. ಈಗ ನೋಡಿ, ಜೀವರು ಅನಂತ ಜೀವರಿದ್ದಾರೆ ಅಂತ ನಾವು ಹೇಳಿದ್ವಿ, ಆಯ್ತಾ? ಈಗ ನೀವು ಯಾವುದೇ ಪದಾರ್ಥ, ಇನ್ಫಿನಿಟ್ ಪದಾರ್ಥಗಳನ್ನು ತಗೊಳ್ಳಿ. ಇಟ್ಸ್ ಅಗೈನ್ ಸ್ವಲ್ಪ ಇದು ಟೆಕ್ನಿಕಲ್ ಆಗ್ಬೋದು. ನೀವು ಯಾವುದೋ ಒಂದು ಈಗ ಪ್ರಪಂಚದಲ್ಲಿರೋ ಎಲ್ಲ ಪದಾರ್ಥಗಳನ್ನು ತಗೊಳ್ಳಿ. ಎಲ್ಲ ಪದಾರ್ಥಗಳನ್ನು ತಗೊಂಡು ಅದರ ಮಾಸ್ ಅನ್ನು ಮೆಷರ್ ಮಾಡಿ. ಅದರ ಮಾಸ್ ಅಂದ್ರೆ ವೆಯ್ಟ್ ಎಷ್ಟು ಅಂತ ಎಲ್ಲದನ್ನು ಮೆಷರ್ ಮಾಡಿ. ನಿಮಗೆ ಎಷ್ಟು ನಂಬರ್ಗಳು ಸಿಗುತ್ತೆ?
ಇನ್ಫಿನಿಟ್ ನಂಬರ್ಗಳು ಸಿಗತ್ತಲ್ವಾ, numbers, ಹೌದು. ಆ ಎಲ್ಲಾ ನಂಬರ್ಗಳನ್ನು ನಾನು ನಂಬರ್ ಲೈನ್ ಅಲ್ಲಿ ಇಡಬಹುದು. ಯಾಕಂದ್ರೆ ಬ್ಯಾಕ್ಟೀರಿಯಾ ಎಲ್ಲೋ 0.001 ಮಾಡ್ಬೋದಾ? ಅದಕ್ಕಿಂತ ಜಾಸ್ತಿ ವೆಯ್ಟ್ ಇರೋದು ಇನ್ನೊಂದು, ಅದಕ್ಕಿಂತ ಜಾಸ್ತಿ ವೆಯ್ಟ್ ಇರೋದು ಇನ್ನೊಂದು. ಸೊ ನೀವು ಇದು ವೆಯ್ಟ್ ಆಯ್ತು. ಹೈಟ್ ತಗೊಳ್ಳಿ, ಎಲ್ಲಾದ್ರದ್ದು ಮೆಷರ್ಮೆಂಟ್ ಮಾಡಿ ಒಂದು ಲೈನ್ ಮೇಲೆ ಅದನ್ನ ಆರ್ಡಿನೇಟ್ ಮಾಡ್ಬೋದಾ, ಎನ್ಯೂಮರೇಟ್ ಮಾಡ್ಬೋದಾ? ಹೌದು. ಆ ಥರ ಎಲ್ಲಾ ಜೀವರನ್ನು ತಗೊಂಡು ಅವ್ರ ಜ್ಞಾನವನ್ನು ಮೆಷರ್ ಮಾಡಿ. ಇದು ಜ್ಞಾನದ ಮೆಷರ್ಮೆಂಟ್. ಎಲ್ಲಾ ಜೀವರನ್ನು ತಗೊಂಡು ಅವರ ಕೆಪಾಸಿಟಿ ಆಫ್ ಆನಂದವನ್ನು ಮೆಷರ್ ಮಾಡಿ. ಸೊ ಜೀವರು ಇನ್ಫಿನಿಟ್ ಇರೋದ್ರಿಂದ ಯು ಕ್ಯಾನ್ ಆರ್ಡಿನೇಟ್ ದೆಮ್ ಆನ್ ಎ ನಂಬರ್ ಲೈನ್ ಅಂತ ಅಷ್ಟೇ ಅರ್ಥ ತಾರತಮ್ಯ ಅಂದರೆ. ಇವ್ರು ಏನು ತಿಳ್ಕೊಂಡಿದ್ದಾರೆ, ಇವ್ರು ಯಾರೋ ಈ ಜಾತಿಯಲ್ಲಿ ಹುಟ್ಟಿದ್ರಾದ್ರಿಂದ ಇವ್ರ ಮೇಲೆ ಅದು ಆಚಾರ ಸಿದ್ಧ ಶಾಸ್ತ್ರದಲ್ಲಿ ಇರುವೇ ಇಲ್ಲ ಅದು. ಇನ್ಫ್ಯಾಕ್ಟ್ ವಿಪ್ರಾತ್ ದ್ವಿಷದ್ಗುಣಯುತಾದ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಸ್ವಪಚಂ ವರಿಷ್ಠಂ ಅಂತ ಹೇಳ್ತಾರೆ ಆಚಾರ್ಯರು. ಈ ಜಾತಿ ಅಂತ ಅನ್ನೋದು ಕಂಪ್ಲೀಟ್ಲಿ ಅಕಿಂಚಿತ್ಕರ, ಇದರಿಂದ ಏನೇನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಈ ತಾರತಮ್ಯಕ್ಕೂ ಜಾತಿ ವ್ಯವಸ್ಥೆಗೂ ಏನು ಸಂಬಂಧ? ನಾನು ಹೇಳಿದ್ನಲ್ಲ ನಿಮಗೆ, ಪ್ರಪಂಚದಲ್ಲೂ ಎಲ್ಲಾ ಪದಾರ್ಥಗಳ ಹೈಟ್ ಅನ್ನು ಮೆಷರ್ ಮಾಡಿದಾಗ ಯು ಕ್ಯಾನ್ ಆರ್ಡರ್ ದೆಮ್ ಇನ್ ಎ ಲೈನ್ ಅಂತಿದ್ದ ಹಾಗೆ, ಎಲ್ಲಾ ಜೀವರನ್ನು ತಗೊಂಡವರು ಯಾವುದೋ ಒಂದು ಕ್ವಾಲಿಟಿಯನ್ನು ಮೆಷರ್ ಮಾಡಿದ್ರೆ ಯು ಕ್ಯಾನ್ ಆರ್ಡರ್ ದೆಮ್ ಇನ್ ಎ ನಂಬರ್ ಲೈನ್ ಅಂತ ಅಷ್ಟೇ ಅರ್ಥ ತಾರತಮ್ಯ ಅಂದ್ರೆ ಡೊಮೈನ್ ಸ್ಪೆಸಿಫಿಕ್ ಅದು ನಾಲೆಡ್ಜ್. ಅಂದ್ರೆ ನೀವು ಶಾಸ್ತ್ರದಲ್ಲಿ ಉಪಯೋಗಿಸುವಂತಹ ಪದಗಳನ್ನ ತಗೊಂಡ್ ಬಂದು ನಾವು ನಿಜ ಜೀವನದಲ್ಲಿ ಇಲ್ಲಿ ಉಪಯೋಗಿಸೋ ಪದಕ್ಕೆ ಅದರ ಅರ್ಥ ತರಬಾರ್ದು ಅಂತ ಹೇಳ್ತೀರಾ. ಅದು ಒಂದು ಹೊಸ ಆಯಾಮನೆ ಕೊಡ್ತಾ ಇದೆ ಇದು. ಈಗ ನೀವು ಹೇಳಿದ್ದು ತಾರತಮ್ಯ ಅಂದ್ರೆ ಇದು ಯಾವ ತರ, ಈ ಬ್ಯಾಕ್ಟೀರಿಯಾಗಿರೋ ವೆಯ್ಟ್ ಬೇರೆ, ಮಾಸ್ ಬೇರೆ, ಅದೇ ಮನುಷ್ಯನಿಗಿರೋ ಮಾಸ್ ಬೇರೆ, ಪ್ರಾಣಿಗಿರೋ ಮಾಸ್ ಬೇರೆ, ಅಂದ್ರೆ ಅದರದ್ದು ಯೋಗ್ಯತೆ. ಸೊ ಆ ಥರ ನೀವು ಯಾವುದೇ ಕ್ವಾಲಿಟಿ ಅಂತ ತಗೊಂಡ್ರು ಜೀವರ್ ಇನ್ಫಿನಿಟಿ ನಂಬರ್ ಇದಾರಾದ್ರಿಂದ ಯು ಕ್ಯಾನ್ ಮೆಷರ್ ದೆಮ್ ಅಂಡ್ ಪುಟ್ ಆನ್ ಎ ನಂಬರ್ ಲೈನ್ ಅಂತ ಅಷ್ಟೇ ಅರ್ಥ ಅದಕ್ಕೆ.